ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗೆ ಬಿಜೆಪಿ ವಿರೋಧ ವಿಚಾರ. ಬೀದರ್ನಲ್ಲಿ ಸಚಿವ ರಹೀಂ ಖಾನ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಭಗವಂತ ಖೂಬಾ ಅವರು 10 ವರ್ಷ ಸಂಸದರಾಗಿ ಏನು ಕೆಲಸ ಮಾಡಿದ್ರು, ಡಬಲ್ ಇಂಜಿನ್ ಸರ್ಕಾರವನ್ನು ಇಟ್ಕೊಂಡು ಎಷ್ಟು ಇಂಡಸ್ಟ್ರಿಗಳನ್ನು ತಂದರು, ಅವರಿಗೆ ಒಂದೇ ಒಂದು ಕಾರ್ಖಾನೆ ತರಲು ಆಗಲಿಲ್ಲ, ಅವರಿಗೆ ಶಬಾಷ್ಗಿರಿ ಕೊಡಬೇಕಾ? 3 ಸಾರಿ ದೆಹಲಿಗೆ ಹೋಗಿ ಅನುದಾನ ತಂದಿದ್ದು ಸಾಗರ ಖಂಡ್ರೆ ಅಂತ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ರಹೀಂ ಖಾನ್ ಆಕ್ರೋಶ ವ್ಯಕ್ತಪಡಿಸಿ ಮಾಜಿ ಸಂಸದ ಖೂಬಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ತಂದಿದ್ರೆ ಅನುದಾನ ಆಗಲೇ ಬರಬೇಕಾಯಿತು, ಈಗ ಹೇಗೆ ಬಂತು? ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ಮಾಡಿ ಅನುದಾನ ಕೊಟ್ಟ ಕಾಮಗಾರಿಯನ್ನ ಯಡಿಯೂರಪ್ಪನವರ ಉದ್ಘಾಟಿಸಿದ್ರು. ನಾವು ಮಾಡಿದ ಕಾಮಗಾರಿಯನ್ನ ಯಡಿಯೂರಪ್ಪನವರು ಸುಣ್ಣ ಹಚ್ಚಿ ಉದ್ಘಾಟಿಸಿದ್ರು. ಖೂಬಾ ಅವರು ಅಧಿಕಾರ ಅವಧಿಯಲ್ಲಿ ಒಂದೇ ಒಂದು ಕಾರ್ಖಾನೆ ಕೂಡ ತರದೆ ಕಾಲಹರಣ ಮಾಡಿದ್ದಾರೆ. ಆದರೆ ಈಗ ಸುಮ್ಮನೆ ಮಾತನಾಡ್ತಿದ್ದಾರೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧ ಸಚಿವ ರಹೀಂ ಖಾನ್ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಇಂಡಸ್ಟ್ರಿ ಏನು ತಂದಿದ್ದಾರೆ ಅಂತ ಖೂಬಾ ಅವರು ಬೀದರ್ನಲ್ಲಿ 10 ವರ್ಷದಿಂದ ಡಬಲ್ ಇಂಜಿನ್ ಸರ್ಕಾರ ಇತ್ತು, ಏನೋ ಒಂದು ಇಂಡಸ್ಟ್ರಿ ತಂದಿದ್ದಾರೆ, ಆ ಥರ ಏನೋ ಇಷ್ಟಾಗಿ ಮಾಡಿದ್ರು ಅವರಿಗೆ ಶೋಭಾ ಕೊಡ್ತದೆ. ನಾವು 100 ಕೋಟಿದು ಕೆಲಸ ಮಾಡಿದ್ದೆವು, ಹಾಸ್ಪಿಟಲ್ ಮಾಡಿದ್ದೆವು, DC ಆಫೀಸಿಗೆ 100 ಕೋಟಿದು ನಡೀಲಿರ್ತದೆ. ಅದು ಬ್ಯಾನರ್ ಯಾರೋ ಕಾರ್ಯಕರ್ತ ಹಾಕಿದ್ದಾರೆ, ಒಂದು ಇಂಡಸ್ಟ್ರಿ ತಂದಿಲ್ಲ. ಏನೋ ಇಂಡಸ್ಟ್ರಿ ತಂದಿದ್ದಾರೆ, ಅವ್ರಿಗೆ ಏನೋ ಶಬಾಷಿ ಕೊಡ್ಬೇಕು. ಏನೋ ದೇವಸ್ಥಾನ ಸಾಗರ್ ಅವ್ರು ತಂದಿದ್ದಾರೆ 3 ಸಲ. ಅವ್ರು ತರಬೇಕಂದ್ರೆ ಈಗ ಅವ್ರ ಪೀರಿಯಡ್ನಲ್ಲಿ ತರಬೇಕಂದ್ರೆ ಅವಾಗೆ ತರಬೇಕಿತ್ತು, ಅವಾಗೆ ತಂದಿಲ್ಲ. ಈಗ ಬೀದರ್ನಲ್ಲಿ ಓಲ್ಡ್ ಸಿಟಿನಲ್ಲಿ ಹಾಸ್ಪಿಟಲ್ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಫೌಂಡೇಶನ್ ಹಾಕಿದ್ರು. ಆ ಕಂಪ್ಲೀಟ್ ಆದ್ರ ಮೇಲೆ ಎಲ್ಲ ದುಡ್ಡು ಎಲ್ಲ ಕೊಟ್ಟು ಎಲ್ಲ ಕಂಪ್ಲೀಟ್ ಆದರು. ಸಿದ್ದರಾಮಯ್ಯ ಅವರು ಕೊಟ್ಟರು, ಯಡಿಯೂರಪ್ಪ ಅವರು ಬಂದು ಲಾಸ್ಟ್ಗೆ ಉದ್ಘಾಟನೆ ಮಾಡಿದ್ರು. ದುಡ್ಡು ಕೊಟ್ಟರು ಸಿದ್ದರಾಮಯ್ಯ ಸಾಹೇಬರು, ಫೌಂಡೇಶನ್ ಇಷ್ಟೊಂದು ಹಾಕಿದ್ರು ಸಿದ್ದರಾಮಯ್ಯ ಸಾಹೇಬರು. ನಮ್ಮ ಸರ್ಕಾರ ಇತ್ತು, ಲಾಸ್ಟ್ ಕಂಪ್ಲೀಟ್ ಆದ್ರ ಮೇಲೆ ಲಾಸ್ಟ್ ಮೂಮೆಂಟ್ನಲ್ಲಿ ನಾನು 2-3 ಸಲ ಉದ್ಘಾಟನೆ ಮಾಡಾರಿ ಅಂತ ಅವಾಗ ನಮ್ಮ ಬಂಡಪ್ಪ ಸಾಹೇಬರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದರು. ಅದು ಲೇಟ್ ಆಯ್ತು 6 ಮಂತ್. ಆವಾಗ BJP ಗೌರ್ಮೆಂಟ್ ಬಂದರು, ಬರೀ ಚುನಾ ಹೊಡೆದು ಯಡಿಯೂರಪ್ಪ ಅವರು ಉದ್ಘಾಟನೆ ಮಾಡಿದ್ರು. ಏನು ಬೀದರ್ನಲ್ಲಿ 2-3 ಇಂಡಸ್ಟ್ರಿ ಬರಬೇಕಿತ್ತು, ಡಬಲ್ ಇಂಜಿನ್ ಸರ್ಕಾರ ಇತ್ತು, ಸುಮ್ಮನೆ